ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ. ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ತಪ್ಪದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ನಮ್ಮೆಲ್ಲರ ಜನರೊಂದಿಗೆ ಒಂದು ಮನವಿಯನ್ನು ಮಾಡ್ತೇನೆ. ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಈಗಿರುವಂಥ ವಿಶೇಷ ಮಾಹಿತಿ ಏನೆಂದರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪ್ರಧಾನಮಂತ್ರಿಯ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಈ ವಿದ್ಯಾಲಕ್ಷ್ಮಿ ಯೋಜನೆ ಯಾವುದಕ್ಕೆ ಸಂಬಂಧಪಡಬಹುದು, ಇದರಿಂದ ಯಾವ ರೀತಿ ಪ್ರಯೋಜನ ಪಡ್ಕೋಬಹುದು ಎಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿರತಕ್ಕಂಥ ಒಂದು ನೆರವನ್ನು ನೀಡುವುದರ ಉದ್ದೇಶಕ್ಕಾಗಿ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿರುವುದರಿಂದ ಬ್ಯಾಂಕ್ ಆಫ್ ಬರೋಡಾ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ಹಾಗೂ ಹಣಕಾಸಿನ ಕೊರತೆಯಿಂದಾಗಿ ಒಂದು ಉತ್ತಮವಾಗಿರತಕ್ಕಂಥ ಗುಣಮಟ್ಟಗಳ ಉದ್ದೇಶದಿಂದಾಗಿ ಉನ್ನತ ಮಟ್ಟದಲ್ಲಿರುವಂಥ ಒಂದು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದರ ಸಲುವಾಗಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರ್ತದ. ಅರ್ಜಿದಾರರು ಬ್ಯಾಂಕಿನ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಮುಖಾಂತರ PM ವಿದ್ಯಾಲಕ್ಷ್ಮಿ ಯೋಜನೆಯಡಿಯಲ್ಲಿ ಆನ್ಲೈನ್ ಮುಖಾಂತರ ಶಿಕ್ಷಣ ಸಾಲಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಏಕೆಂದರೆ ದೇಶದಲ್ಲಿ ವಿದ್ಯಾರ್ಥಿಗಳ ಒಂದು ಅಗತ್ಯಗಳನ್ನು ಪೂರೈಸಲಿಕ್ಕೆ ಬ್ಯಾಂಕ್ ಆಫ್ ಬರೋಡಾವು ಸುಮಾರು 8,300ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿರುವುದರಿಂದ PM ವಿದ್ಯಾಲಕ್ಷ್ಮಿ ಯೋಜನೆಯಲ್ಲಿ ಅರ್ಹರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡುವುದರ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳುವುದರ ಸಲುವಾಗಿ ಇದೊಂದು ಮಹತ್ವವಾಗಿರ್ತಕ್ಕಂಥ ಯೋಜನೆಯಾಗಿರ್ತದ. ಇದಿಷ್ಟೇ ಅಲ್ಲದೆ ಪೋರ್ಟಲ್ ಮುಖಾಂತರ ಶಿಕ್ಷಣ ಸಾಲಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಡಿಜಿಟಲ್ ಪ್ರಕ್ರಿಯೆಯೊಂದಿಗೆ ಇಡೀ ಪ್ರಕ್ರಿಯೆಯನ್ನು ಸುಗಮವಾಗಿರ್ತದ. ವಿಶೇಷವಾಗಿ ಇದರಲ್ಲಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಸಂಜಯ್ ಮದಲಿಯಾರ್ ಇವರ ಪ್ರಕಾರ ಈ ಒಂದು ಯೋಜನೆಯಲ್ಲಿ ಡಿಜಿಟಲ್ ಅಪ್ಲಿಕೇಶನ್ ಮೂಲಕ ಯಾವುದೇ ರೀತಿಯ ಮೇಲಾಧಾರ ಮುಕ್ತ ಹಾಗೂ ಖಾತರಿ ಮುಕ್ತ ಸಾಲಗಳನ್ನು ಒದಗಿಸುವುದರೊಂದಿಗೆ ಇದೊಂದು ವಿಶೇಷ ಸಾಲ ಯೋಜನೆ ಆಗಿರ್ತದ. ದೇಶದಲ್ಲಿ ಸುಮಾರು 860ಕ್ಕೂ ಹೆಚ್ಚಿನ ಈ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶವನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಂಕುಗಳ ವ್ಯಾಪ್ತಿಯನ್ನು ವಿಸ್ತರಿಸುವುದರೊಂದಿಗೆ ಪ್ರೋತ್ಸಾಹಿಸಲಿಕ್ಕೆ ಕೇಂದ್ರ ಸರ್ಕಾರದ 7,50,000 ರೂಪಾಯಿಗಳವರೆಗೆ ಇರುವಂಥ ಸಾಲದ ಮೊತ್ತವನ್ನು 75% ಕ್ರೆಡಿಟ್ ಗ್ಯಾರಂಟಿಯ ಮುಖಾಂತರ ಒದಗಿಸಲಾಗ್ತದೆ. ಇದರಲ್ಲಿ ಉದ್ದೇಶವಾಗಿರ್ತಕ್ಕಂಥ ಗುಂಪುಗಳಿಗೆ ಈ ಒಂದು ಯೋಜನೆಯಲ್ಲಿ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂಥ ಕುಟುಂಬಗಳಿಗೆ ಭಾಗಶಃ ಪೂರ್ಣ ಸಬ್ಸಿಡಿಯಲ್ಲಿ ಸಾಲವನ್ನು ನೀಡಲಾಗ್ತದೆ. ಇದಿಷ್ಟು ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.